ಹಾಯ್ ನಮಸ್ಕಾರ ವೀಕ್ಷಕರೇ, ಏರ್ ಫ್ರೈಯರ್ ಕುಕಿಂಗ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ತುಂಬ ರುಚಿಯಾದ ಕುಂದಾಪುರ ಕಾಯಿ ವಡೆ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಮೊದಲಿಗೆ 4 ಗಂಟೆ ನೆನೆಸಿಟ್ಟ 2 ಲೋಟ ಅಕ್ಕಿಯನ್ನು ತೊಳೆದುಕೊಂಡಿದ್ದೇನೆ. 1 ಕಪ್ಪು ಬೆಲ್ಲ, 1 ಈರುಳ್ಳಿ, ಅರ್ಧ ಚಮಚ ಕಾಳುಮೆಣಸು, ಸ್ವಲ್ಪ ಜೀರಿಗೆ, 3 ಏಲಕ್ಕಿ, ಹಾಗೆ ರುಚಿಗೆ ಉಪ್ಪು, 1 ಕಪ್ ಅವಲಕ್ಕಿ, ಹಾಗೆ 1 ಕಡಿ ಕಾಯಿಯನ್ನು ತೆಗೆದುಕೊಂಡಿದ್ದೇನೆ. ಈಗ ಒಂದು ಮಿಕ್ಸಿ ಜಾರಿಗೆ ಬೆಲ್ಲ ಹಾಗೆ ಈರುಳ್ಳಿ, ಈಗಾಗಲೇ ತೆಗೆದಿಟ್ಕೊಂಡಿರುವ ಕಾಯಿನ ಸೇರಿಸಿ, ಕಾಳುಮೆಣಸು, ಸ್ವಲ್ಪ ಜೀರಿಗೆ, ಏಲಕ್ಕಿ ಇದನ್ನೆಲ್ಲ ಹಾಕಿ ನೀರು ಹಾಕದೇನೆ ಮಿಕ್ಸಿ ಮಾಡ್ಕೊಳ್ಳಿ ಚೆನ್ನಾಗಿ. ಆಮೇಲೆ ತೊಳೆದಿಟ್ಕೊಂಡಿರುವ ಅಕ್ಕಿಯನ್ನು ಸೇರಿಸಿ ಸ್ವಲ್ಪ ನೀರು ಹಾಕಿ ಕಡೀರಿ. ಮಿಕ್ಸಿ ಗ್ರೈಂಡ್ ಮಾಡೋಕ್ಕೆ ಕಷ್ಟ ಆಗುತ್ತೆ ಅಲ್ವಾ, ಹಾಗಾಗಿ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಳ್ಳಿ. ಈ ಹದ ಬರಬೇಕು. ಈಗ ಈ ಮಿಶ್ರಣವನ್ನು ಒಂದು ಪಾತ್ರೆಗೆ ಹಾಕಿಕೊಳ್ಳಿ. ನಂತರ ಇದಕ್ಕೆ ನಾವು ತೆಗೆದಿಟ್ಟುಕೊಂಡಿರುವಂತಹ ಅವಲಕ್ಕಿಯನ್ನು ಹಾಕಿ ಚೆನ್ನಾಗಿ ಕಲಿಸಿ. ಈ ಥರ ಉಂಡೆ ಕಟ್ಟೋ ಥರ ನಮಗೆ ಹದ ಬರಬೇಕು. ಈ ರೀತಿ ಮಾಡಿಕೊಂಡ್ರೆ ಕಾಯಿ ವಡೆ ತುಂಬ ರುಚಿಯಾಗಿ ಬರುತ್ತೆ. ಹಾಗೆ ಮುಚ್ಚಳವನ್ನು ಮುಚ್ಚಿ ಒಂದು 10 ನಿಮಿಷ ಹಾಗೆ ಬಿಡಿ ಅದನ್ನು. ಈಗ ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ನಾನು ಯಾವಾಗಲೂ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋದು, ಅದಕ್ಕೆ ಎಷ್ಟು ಬೇಕೋ ಅಷ್ಟೇ ಹಾಕ್ಕೊಂಡು ಆ ಮಿಶ್ರಣ ಮಾಡಿರ್ತೀವಲ್ಲ ಅದನ್ನು ಒಂದೊಂದೇ ಉಂಡೆ ಮಾಡಿ ಈ ಥರ ಅಗಲವಾಗಿ ತಟ್ಟಿಕೊಳ್ಬೇಕು. ಈ ತಟ್ಟಿರುವಂತಹ ಕಾಯಿ ವಡೆನ ಎಣ್ಣೆಗೆ ಬಿಡಿ. ನಾನಿಲ್ಲಿ ಶೀಟನ್ನು ತಗೊಂಡಿದ್ದೀನಿ. ನೀವು ಬೇಕಾದರೆ ಬಾಳೆ ಎಲೆ, ಬಟರ್ ಪೇಪರ್ ಯಾವ್ದು ಬೇಕಾದ್ರೂ ಯೂಸ್ ಮಾಡ್ಕೋಬೋದು. ಹೀಗೆ ಒಂದೊಂದೇ ಕಾಯಿ ವಡೆಯನ್ನು ಹೀಗೆ ಮಾಡ್ತಾ ಬನ್ನಿ. ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಬರ್ತಾ ಉಬ್ತಾ ಇದೆ. ಹೀಗೆ ಉಬ್ಬಿ ಬರುತ್ತೆ ಕಾಯಿ ವಡೆ. ತಿನ್ನೋದಕ್ಕೆ ಮಾತ್ರ ತುಂಬ ರುಚಿಯಾಗಿರುತ್ತೆ, ಯಾಕೆ ಕಾಯಿ ಬೆಲ್ಲ ಎಲ್ಲ ಹಾಕಿರ್ತೀವಲ್ಲ, ತುಂಬ ರುಚಿಯಾಗಿ ಬರುತ್ತೆ. ಇದು ನಮ್ಮ ಕುಂದಾಪುರ ಸ್ಟೈಲ್ ಕಾಯಿ ವಡೆ. ನೀವು ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮೂಲಕ ನನಗೆ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಧನ್ಯವಾದಗಳು.